ವೀಕ್ಷಕರೇ, ಈ ಒಂದು ಮುಖವನ್ನ ಸರಿಯಾಗಿ ನೋಡ್ಕೊಳ್ಳಿ. ಈಕೆ ಯಾರನ್ನಾದ್ರೂ ಕ್ರೂರವಾಗಿ ಕೊಂದಾಕ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಕನಿಷ್ಠ ಪಕ್ಷ ಈ ಮುಗ್ಧ ಮುಖವನ್ನ ನೋಡಿದ್ರೆ ಆಕೆ ಕೊಲೆ ಮಾಡೋಳ ತರ ಕಾಣ್ತಾಳ. ಆದ್ರೆ ವೀಕ್ಷಕರೇ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅನ್ನುವಂತ ಒಂದು ಮಾತಿದೆ. ಇದು ಈ ಒಂದು ಪ್ರಕರಣಕ್ಕೆ ಅಥವಾ ಈ ಒಂದು ಹುಡುಗಿಗೆ ಸರಿಯಾಗಿನೇ ಒಪ್ಪುತ್ತೆ. ವೀಕ್ಷಕರೇ, ಇವಳ ಹೆಸರು ವೃಷಾಲಿ ಠಾಕ್ರೆ. ವೀಕ್ಷಕರೇ, ಇವಳ ಕಥೆನ ನೀವು ಕೇಳಿದ್ರೆ ಇಂಥ ಒಂದು ಸಣ್ಣ ವಿಷಯಕ್ಕೆ ಈ ರೀತಿ ಮಾಡ್ತಾರ ಅಂತ ನಿಮ್ಗೆ ಆಶ್ಚರ್ಯ ಆಗೋದಂತೂ ಖಂಡಿತ. ವೀಕ್ಷಕರೇ, ಈ ಒಂದು ಕಥೆಯಲ್ಲಿ ಇಬ್ರು ಪ್ರಮುಖ ಪಾತ್ರಧಾರಿಗಳಿದ್ದಾರೆ. ಅದರಲ್ಲಿ ವೃಷಾಲಿ ಠಾಕ್ರೆ ಮತ್ತು ಜಗದೀಶ್ ಸಾಲುಂಕೆ. ಈ ಜಗದೀಶ್ ಸಾಲುಂಕೆ ಮೂಲತಃ ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆಯ ರಾವೇರ್ ತಾಲೂಕಿನ ನಿವಾಸಿ. ಈ ಜಗದೀಶ್ನ ತಂದೆ ತಮ್ಮ ಊರಲ್ಲಿ ಹೇರ್ ಕಟಿಂಗ್ ಅಂಗಡಿಯನ್ನು ನಡೆಸ್ತಾ ಜೀವನವನ್ನ ಮಾಡ್ತಿದ್ರು. ಈ ಜಗದೀಶ್ ಜೊತೆಗೆ ಮತ್ತೊಬ್ಬ ಸಹೋದರ ಕೂಡ ಇದ್ದ. ಅವನು ಮದುವೆ ನಂತರ ಆ ಒಂದು ಊರನ್ನು ತೊರೆದು ಥಾಣೆಯ ಕೋಲ್ಸೇವಾಡಿ ಎಂಬ ಸ್ಥಳದಲ್ಲಿ ತನ್ನ ಹೆಂಡತಿಯೊಂದಿಗೆ ವಾಸ ಮಾಡ್ತಿದ್ದ. ಈ ಜಗದೀಶ್ ತನ್ನ ಹಳ್ಳಿಯಲ್ಲಿಯ ವಿದ್ಯಾಭ್ಯಾಸವನ್ನ ಮುಗಿಸಿ ನಂತರ ಅವನು ಕೂಡ ತನ್ನ ಅಣ್ಣನ ಬಳಿ ಹೋಗಿ ಕೆಲಸ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸಮಯ ಕಷ್ಟಪಟ್ಟು ಕೆಲಸ ಮಾಡೋದ ನಂತರ ಅವನಿಗೆ ಒಂದು